ಪದ್ಮಾ ಪದ್ಮಾ ಏನು ಲತಾ ಅಲ್ಲಿ ನೋಡಲ್ಲ ಅತ್ತಿಯರ ಬಾಗಲ್ಲ ಫೋನ್ ನೋಡ್ಕೊತ ಕೂತಿರೋ ಹೊಡ್ತಾ ಯವ್ವ ಇತ್ತಿತ್ತಾಗ ಫೋನ್ ನೋಡೋದು ಹೆಚ್ಚಾಗೈತೆ ನೋಡು. ಕರಿ ನಾವು ಜಗ್ಗ ಫೋನ್ ನೋಡಕತ್ತಾರಲ್ಲ ಇತ್ತಿತ್ತಾಗ. ಹೌದು ನೋಡು, ನಾನು ಅದ ಅನ್ನತೀನಿ. ಆದರೂ ಹೆಚ್ಚಾಗೈತೆ ಫೋನ್ ನೋಡೋದು ನೀ ಹೇಳ್ದಂಗೆ ಕರೆನ. ಅಲ್ಲ ಯಾವಾಗಾರ ನೋಡಿ ಏನಾರ ಮಾತಾಡ್ಸು, ಈ ಕಡೆಯಿಂದ ಲಕ್ಷಣ ಇರೋದಿಲ್ಲ. ಮತ್ತು ವಯಸ್ಸಾದಾರ ಹಿಂಗೆ ಫೋನ್ ನೋಡಿದ್ರ ಇನ್ನು ನಾವು ಹರಿದಾರೆ ನಾವು ಫೋನ್ ನೋಡೋದೇನು ಹೆಚ್ಚನ? ಅದು ಕರೆ ಅನ್ನ. ಫೋನ್ ಬಂತಲ್ಲ ನನ್ನ ಮಗಳದು. ಹಲೋ, ಹಾಂ ನಾನ ಹೇಳ. ಯವ್ವ ಏನು ಮಾಡತ್ತಿದ್ದೆ? ಆರಾಮದಿಯಾ? ಆರಾಮದೇನು ನೋಡುವ, ನೀ ಆರಾಮದಿಯಲ್ಲ? ನಾನು ಆರಾಮದೇನಿ. ಇವತ್ತೇನಾಯ್ತು ಗೊತ್ತಂದೆ, ಊಟ ಮಾಡಿದ್ನೆ. ಊಟ ಮಾಡಿ ಒಂಚೂರು ಬೇಸರ ಆಗಿತ್ತ, ಮಕ್ಕೋಬೇಕಂದೆ. ಅಷ್ಟೊತ್ತಿಗೆ ಒಂದಕ್ಕೆ ಬಂದ್ಬಿಡ್ತೆ. ಒಂದಕ್ಕೆ ಬನ್ನಿ ಹೋಗಿ ಬಂದಿಂದ ಮನ್ಯಾಗ ಇವ್ರು ಒಂಚೂರು ವಟನ ಹಚ್ಚಿದ್ರೆ ಮತ್ತೆ ಹಂಗೆ ಮಾತಾಡ್ಕೊಂತ ಮಕ್ಕೊಂಡ್ವಿ. ಇವ್ರು ಅಕ್ಕಂಗ್ಯಾರ ವಿಚಾರ ಬಂತು. ಆಸ್ತಿದಾಗ ಪಾಲ್ಗಡಿ ಕೇಳಿದ್ರು. ನಾ ಯಾಕೆ ಕೊಡ್ಬೇಕು ಅಂತ ಹೇಳು ಅಂತ ನನ್ನ ಗಂಡಗ ಹೇಳಲ್ಲ ಅಂತಾನ. ಅಯ್ಯೋ ಇವತ್ತು ಒಂದ ಎರಡ ಇವತ್ತು ಭಾಳ ಆಗ್ಯಾವ. ನಿನಗೆ ಹೇಳ್ಬೇಕು. ಹೌದಾ? ಹೇಳ. ಇದೇ ರೀತಿ ಪಾರಕ್ಕನ ಮಗಳ ಉಂಡಿದ್ದು ಕುಂತಿದ್ದು ನಿಂತಿದ್ದು ಎಲ್ಲ ಪ್ರತಿ ಒಂದು ಬೆಳಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಏನೇನಾಯ್ತು ಅಂತೇಳಿ ದಿನಾ ಡೀಟೇಲ್ ಆಗಿ ಅವ್ರ ತಾಯಿ ಮುಂದೆ ಫೋನ್ಯಾಗ ಹೇಳ್ತಿರ್ತಾಳ. ಈ ದುರಭ್ಯಾಸ ಈ ಮನ್ಯಾಗಿರೋ ಸುಸ್ತಿಯರಿಗೆ ಇಷ್ಟ ಆಗ್ತಿರಂಗಿಲ್ಲ. ಯಾಕಂದ್ರೆ ಮನ್ಯಾಗ ಆ ನಮ್ನಿ ಹಂಗಾತ ಅಂತ ಮಾತಾಡ್ಕೊಂತ ಕುಂದ್ರದು ಅವರಿಗೆ ಸ್ವಲ್ಪ ಇರಿಟೇಟ್ ಆಗ್ತಿತ್ತು. ಇಷ್ಟೆಲ್ಲ ಆತ್ ನೋಡ್ಬೆ. ಹೌದನಾ? ಥೋ ರಾಜಿ, ಅದಕ್ಕೆ ನಾ ಹೇಳೋದು ಕೇಳಿ. ನಿಮ್ಮ ಮೊದ್ಲು ಏನು ಸರಿತ್ನಂಗೆ ಬುದ್ಧಿ ಕಲ್ಸವ್ರಿಗೆ. ನಾನು ಆರಾಮಿಲ್ಲ ಅಂತ ಹೊಚ್ಕೊಂಡ್ ಮಕ್ಕೊಂಬಿಡ್. ನೀನು ಯಾವ್ಯಾಕೆ ಬಂದಾಗೂ ಏನು ಕೆಲಸ ಮಾಡಕ್ಕೆ ಹೋಗ್ಬಿಡ. ಬಾ ತಿಂಡ್ಯಾರದಾರು ತಿಂಡ ಬಡಿಕ್ಯಾರ. ಒಟ್ಟು ನಮ್ಮ ಪಾಡಿಗೆ ನಾವು ಇರ್ತೇವೆ ಅಂದ್ರೆ ಇರಾಕ್ ಬಿಡೋದಲ್ಲ ಬೆಂಗ್ಳಾರು, ಗೊತ್ತನ? ಆಯ್ತು ಬೇ, ನಮ್ಮ ಅತ್ತಿ ಬರಂಗೆ ಕಳಕತ್ತಾಳ. ಇಲ್ಲಿ ಮೆಟ್ಟೆ ಇದು ಮ್ಯಾಗ ಇದ್ರ ಮೇಲೆ ನಿಂತೆ ನಾ ಕುಂಬಿ ಮೇಲೆ ಬಂದ್ರೆ ಕಾಣಲಿ ಅಂತೇಳಿ ಅತ್ತಾಗಿಂದ ಬರ್ತಾಳ. ಸಪ್ಪಳ ಮಾಡ್ದಂಗೆ ಬಂದು ನಿಂದಿರ್ತಾಳೆ. ಮತ್ತೆ ಅದಕ್ಕೆ ಇಡ್ಲ್ಯಾಪೋ ನೀವ? ಸರಿ. ಒಟ್ಟು ಗಿರ್ಜಿಯರ ಮನೆ ಕಡೆ ಯಾರ ಹೋಗಿ ಬರಂತಡಿ. ಏನು ಮಾಡತ್ತಾಳ ನೋಡಣ ಗಿರ್ಜಿ. ಏ ಪದ್ಮಾ, ನಾ ಒಟ್ಟೆ ಗಿರ್ಜಕ್ಕನ ಮನೆ ಕಡೆ ಹೋಗ್ಬರ್ತೀನಿ. ಏನ? ಹ್ಞೂನ್ರಿ ಇತ್ತೀರ. ನಸುಗುನ್ನಿ ಹ್ಞೂನ್ರಿ ಇತ್ತೀರ ಅಂತ. ಆತಾತ ಯವ್ವ. ಅಂತೂ ಇಂತೂ ನಮ್ಮತ್ತೆ ಹೊಲ್ವ ಯವ್ವ, ನೆಮ್ಮದಿಯಾಗಿ ಕುಂದ್ರಬೋದು ಒಟ್ಟು. ಅದ ಅಂತ ನಾನು ಸಾಕಾಗೈತವ. ಈಕಿ ಸಲವಾಗತ್ತಾಗ ಧೌಳು ಗಂಗವ ಅಲ್ಲ. ಮಗಳ ಮನೆಗೆ ಒಂದು 8 ದಿನ ಹೋಗಿರ್ಬೇಕು ಬೇಡ, 2 ದಿನಕ್ಕೆ ಓಡಿ ಬಂದಾಳ. ಹ್ಞೂನಯ್ಯವ್ವ, ಕಿರಿಕಿರಿ ಯಾವ ತಾಳ್ಯಾನ. ಇದೇನ ಗಿರ್ಜಿ ಹಿಂಗೆ ಹೊಂದ್ಬಿಟ್ಟಿಯಲ್ಲ ಜಂಪರನ? ನಾ ಹೆಂಗೆ ಹಾಕೋತೀನಿ ನಿಂಗೆ ಗೊತ್ತಿಲ್ಲನ? ನಾ ಏನು ಹರಿದ ಹುಡುಗೇನು ಇಂಥವೆಲ್ಲ ಡಿಸೈನು ಪಜೇನು ಹಳ್ಳು ಮುತ್ತು ಹಚ್ಚಿ ಹಾಕೊಳಕ? ಅದು ಬೆನ್ನು ನೋಡಯ್ಯವ್ವ ಎಟ್ಟಾಗಲ್ಲ ಇಟ್ಟಿ. ಗಿರ್ಜಿ ಹೋಗಯ್ಯವ್ವ, ನಾ ಇಂಥದ್ದು ಹಾಕೊಳ್ಳೋದಿಲ್ಲೇ. ಅಲ್ಲ ನೀ ಸರ್ತಿಗೂ ಚಲೋ ಹೊಂದ್ ಕೊಡ್ತಿದ್ದೀವ, ಹಿಂಗೆ ಯಾಕೆ ಮಾಡಿದಿ ಈ ಸಲ? ಶಾಂತಕ್ಕ, ಇದು ಅಯ್ಯೋ ಇದು ನಿಂದಲ್ಲ. ಅಯ್ಯೋ ಶಾಂತಕ್ಕ, ಇದು ಮೂಲಿಮನಿ ಗಂಗಾ ಒಂದು ಜಂಪರ್. ಆಕಿ ಜಂಪರಿನ ಕವರು ನಿನ್ನ ಜಂಪರಿನ ಕವರು ಒಂದೇ ಥರ ಇತ್ತವ. ಇಲ್ಲೇ ಸೆಟು ಅಂಗಡಿ ತಂದಿದ್ದಿರೋದಲ್ಲ. ಅಯ್ಯೋ ಕಣಪಿಚ್ಚು ಮಾಡ್ಕೊಂಡು ಹಾಕಿದ್ ನಿನ್ನ ಕೊಟ್ಬಿಟ್ಟನಿ. ತಡಿ, ಆಕಿನೂ ಹೊಳ್ಳಿ ಬಂದ್ರು ಬರ್ಬೋದು, ಹೇಳಕ್ಕಾಗೋದಿಲ್ಲ ತಂದು. ಇದು ನೀಡು ಬರ್ತಾಳಲ್ಲ, ಬಂದ್ಲಂದ್ರೆ ಆಕಿ ಕೊಟ್ಟು ನಿಂದು ಇಷ್ಟ ನೀನು ಕೊಡ್ತೇನೆ ಶಾಂತಕ್ಕ. ಹೌದನಾ? ಅದಾನ್ನಿ ನಾನಾರ ಈ ರೀತಿ ಹೇಳೇ ಇಲ್ಲಕ್ಕಿಗೆ. ಎಂದು ಹಿಂಗೆ ಹೊಲ್ದೈಕಲ್ಲ, ಹಿಂಗೆ ಯಾಕೆ ಮಾಡಿದ್ಲು? ಏನು ನನ್ನೇನು ಬರ್ತಾ ಹರಿದ ಹುಡುಗಿ ಅಂತ ತಿಳ್ಕೊಂಡ್ಲೆ ನಮ್ಮ ಗಿರ್ಜಿ ಅಂತೇಳಿ ನನಗೊಂದು ನಮ್ನಿನ ಆತವ. ಹೌದನಾ? ಇಲ್ಲ ಶಾಂತಕ್ಕ, ಆಕಿತ್ತು ಇದೆ. ಅಲ ಶಾಂತಕ್ಕ, ಇದೇನಿದೆ ಜಂಪರ್? ಡಿಸೈನ್ ಮಾಡಿ ಹೊಲ್ಸ್ಕೊಳಕತ್ತೀನಿ ಇತ್ತಿತ್ತಾಗ. ನಿನಗೂ ಬರ್ತಾ ಹರೆ ಉಕ್ಕಾಕತ್ತೈತಿ ಬಿಡು. ಅಲ ಏ ಹಡ್ಬಿಟ್ಟಿ, ನಂದಲ್ಲ ಜಂಪರ್ ಇದೆ, ಮೂಲಿಮನಿ ಗಂಗಾ ಒಂದೆ. ಆಕಿದ ನನಗೆ ಬಂದು ನನ್ನ ಜಂಪರ್ ಆಕಿಗೆ ಹೋಗೈತಿ, ಗೊತ್ತನ? ಹೌದಾ? ಅದು ಅಂದಿ ನಾನು. ಅಲ್ಲ ಮೂಲಿಮನಿ ಗಂಗಾ ಇಂಥ ಜಂಪರ್ ಹಾಕುತ್ತಾಳ ನೋಡವ. ಬರ್ತಾಕಿನ ಪೇಷನ್ ಮಾಡೋದು ಕಲಿಯಾಕತ್ತಾಳ. ಪೇಷನ್ ಅಯ್ಯೋ ಹೋಗ್ಲಿ ಬಿಡ್ಲೆ, ಅವ್ರವ್ರ ಇಷ್ಟ. ಅದು ನಾ ಹೆಂಗೆ ಅನ್ನಕತ್ಲೆ? ಅವ್ರವ್ರ ಇಷ್ಟ. ಆಕಿಗೆ ಹಂಗೆ ಇಷ್ಟ ಹಂಗೆ ಹಾಕೋತಾಳ, ನನಗೆ ಹಿಂಗೆ ಇಷ್ಟ ನಾ ಹಾಕೋತೀನಿ, ನಿನಗೆ ಹಿಂಗೆ ಇಷ್ಟ ನೀ ಹಾಕೋತಿ. ಆದ್ರೂ ಶಾಂತಕ್ಕ ವಯಸ್ಸಿ ತಕ್ಕಂಗಿರ್ಬೇಕು. ಆಸೆ ಈ ರೀತಿ ಎಲ್ಲ ಹಾಕೋತಾರನ? ಏ ಹೋಗ್ಲಿ ಬಿಡ್ಲೆ, ಹಳ್ಳು ಮುತ್ತು ಹಚ್ಕೊಂಡು ಹಾಕೊಂಡ್ರೆ ಆಕಿ ಗಣ್ಣ ಏನು ಅನ್ನೋದಿಲ್ಲ, ಆಕಿ ಮಕ್ಕಳ ಏನು ಅನ್ನೋದಿಲ್ಲ. ನೀನು ಓದಾಡಕತ್ರ ಆಕಿ ಕೇಳ್ಬಿಡ್ತಾಳನ? ಇದಿನ್ನು ಬೇಕು ಶಾಂತಕ್ಕ. ಮೊನ್ನೊಂದು ಜಂಪರ್ ಹೊಲಿ ಅಂತ ಹೇಳಿದ್ಲ. ಅಯ್ಯೋ ನೋಡ್ಬೇಕು ನೀ ಹಿಂದೆ ಈಟೆ ನಾಕಬೇಡ ಹಿಂದೆ. ಏನವ ಬರ್ತಾ ಪ್ಯಾಶನ್ ತೀರ ಮಾಡ್ತಾವ. ಅದು ಹೋಲ್ಬಿಡ ಶಾಂತಕ್ಕ. ಏನೋ ಹೇಳ್ಬೇಕಂತ ಬಂದೆ ಶಾಂತಕ್ಕ. ಇವ್ರದ್ದು ಮೂಲಿಮನಿ ಮುದುಕಾಯಾರ್ದು ಟ್ಯಾಕ್ಟ್ರಿ ಹೊಂಟದ ಸಂಜಿಕ. ಒಟ್ಟು ಗಣಪ ನೋಡಕ್ ಹೋಗುನ. ಯಾರ್ದು ಮುದುಕಾಯ ಯಾರ್ದ? ಒಲ್ಲವಾ ಎಲ್ಲ ಕತ್ಬಿಡ್ಲೆ ಗಣಪ ನೋಡಕ್ ಹೋಗಾಕ. ಹೌದಿಲ್ಲ, ಕೆಲಸ ಮನ್ಯಾಗ, ಹಂಗಾಗಿ ಹೋಗಕ್ಕೆ ಆಗೋದಿಲ್ಲ. ನೀವು ಹೋಗಿ ಬರ್ರಿ, ಪುರ್ಸತ್ತಿದ್ದವರು ಇಬ್ರು ಸ್ವಸ್ತ್ಯಾರವ ಮನ್ಯಾಗ ಮಾಡೋರು. ಚಿಂತಿಲ್ಲ, ಏನು ಆರಾಮ್ ಹೋಗಿ ಎಟ್ಟತ್ತಿಗೆ ಬಂದ್ರು ಕೇಳೋರಿಲ್ಲ. ನಮ್ದು ಹಂಗಾಕತ್ತೇನವ? ಇಲ್ಲ.
ಬೇಕಾದಷ್ಟು ಕೆಲಸ ಇರ್ತಾವ ಬಿಡ ಇವ. ನೀವು ಹೋಗಿ ಬರ್ರಿ. ಅಯ್ಯಯ್ಯ ಎಲ್ಲ ಕೆಲಸ ನಿನ್ಗೆ ಬಿಡವ, ಇಲ್ಲಿ ನಾವೆಲ್ಲ ಖಾಲಿ ಕೂತಿರ್ತೇವೆ ನೋಡು. ಹಂಗಲ್ಲ, ನೀವು ಹೋಗಿ ಬರ್ರಿ. ನಾನೆಲ್ಲ ಎದಕ್ಕೆ ಮನ್ಯಾಗ ವಯಸ್ಸಾದ ಅತ್ತಿ ಮಾವ ಅವ್ರು ನೋಡ್ಕೊಳ್ಳೋದ್ರಾಗ ರಗಡಾಕತ್ ನನಗೆ. ಮತ್ತೆ ಎಲ್ಲಾರು ಹೋಗಿ ಬಂದು ಇರಾಕತ್ತೇನು? ಅಲ್ಲ ಬರ್ತದಾರೆ ನಿಮ್ಮ ಮತ್ತೆ ಭೇಟಿಯಾಗಿದ್ಲವ ಶಾಂತವಿಲ್ಲಗಳ ಅಂತ ನಾ ಕೇಳ್ತೀನಿ. ಅಲ್ಲ ನೀನೇನು ನಾ ಸಾಯ್ಬೇಕನು ಯಾಕೆ ಇನ್ನೂ ಬದುಕಿ ಅಂತ ಕೇಳ್ತಿಯಲ್ಲ ಅಂತ ಆದಂತತಿ. ಅಲ್ಲ ಅವ್ರ ಕಿವಿಗೆ ಇಬ್ರಿಗೆ ಮಷಿನ್ ಹಾಕಿಸ್ಬೇಕು ಬೇಡ ನೀನು. ಯೋ ದೇವ್ರೆ, ಮಷಿನ್ ಹಾಕಿಸ್ಬೇಕು ಬೇಡ ಅಂತ ನೀ ಅಂತಿ. ರೊಕ್ಕ ಬೇಕಲ್ಲೇ, ನಾವೇನು ದೊಡ್ಡ ಇದ್ದಂತಾರನ? ಹಂಗೂ ಹೆಂಗ ಮಾಡಿ ತ್ರಾಸ್ ತಗೊಂಡು ಖರ್ಚು ಮಾಡಿ ಅದು ಎಷ್ಟೋ ಸಾವಿರ ಹೋತಂತವ. ಎಷ್ಟೋ ಒಂದು 3,000 4,000 ಖರ್ಚು ಆತಂತವತ್ತು. ಇಬ್ರಿಗೂ ಸೇರಿ ಹಾಕಿಸ್ಕೊಂಬಂದಿದ್ರು. ಅವ್ರಿಗೆ ಬೇರೆ ರೊಕ್ಕ ಇವ್ರಿಗೆ ಬೇರೆ ರೊಕ್ಕ. ಆ ಕಿವ್ಯಾಗ ಒಂದೊಂದು ಕಿವ್ಯಾಗ ಹಾಕಿಸ್ಕೊಂಡಾರ. ಅದೇನೋ ಗುಳು 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 ಅನ್ನಂಗಾಕತ್ತೆ ಅಂತ. ಅವ್ರಿಗೆ ಕಿವ್ಯಾಗ ಏನೋ ಕುಂತಂಗಾಕತ್ತೆ ಅಂತ, ಕಡ್ದಂಗಾಕತ್ತೆ ಅಂತ. ಅಯ್ಯೋ ದೇವ್ರೆ, ತೆಗೆದೋಗಿದ್ರು. ಅದು ಒಂದು ಹಾಕೊಂಡು ಜಳಕ ಮಾಡಿದ್ರೆ ತಡಿತೇವ ನಾವು? ಕಿವ್ಯಾಗ ಹಾಕೊಂಡು ಜಳಕ ಮಾಡ್ಯಾರ ನೋಡಿ. ಏನು ಮಾಡ್ತಿ ಇದಕ್ಕೆ? ನೀರು ಹೊಕ್ಕೊಂಡು ಮಷಿನ್ ಕೆಟ್ಟ ಮೂರ ಬಟ್ಟೆ ಆಗಿ ಹೋತದ. ಹೌದನ? ಹಂಗಾರು ವಜ್ಜೆ ಐತ್ ಬಿಡು ಹೋಲತ್ತಾಗ. ಆದರೂ ಅದು ಹೆಂಗೆ ಆಗ್ತೀಯನವ ಯವ್ವ, ಒಬ್ರಿಗೆ ಕಿವಿ ಕೇಳೋದಿಲ್ಲ ಅಂದ್ರೆ ಸರಿ. ನಿಮ್ಮ ಅತ್ತಿ ಮಾವ ಇಬ್ರಿಗೂ ಕಿವಿ ಬರಬರಿ ಇಲ್ಲ. ಅದು ಹೆಂಗೆ ಏನು ಒಂದು ಗೊತ್ತಿಲ್ಲ ಬಿಡು. ಅದು ಹೆಂಗೆ ಇಬ್ರಿಗೆ ಒಮ್ಮೆ ಕಿವಿ ಕೇಳೋದಂಗಾತ? ಅದೇನೈತೆ ಗೊತ್ತಿಲ್ಲವ ಯವ್ವ, ಒಟ್ಟು ಇಬ್ಬರು ನೆಟ್ಟ ಕಿವಿ ಕೇಳೋದಿಲ್ಲ. ಯವ್ವ ಒಡ ಕುಟ್ಟಿ 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 ಸಾಕಾಗಿ ಹೋಗತ್ ನೋಡತ್ತಾಗ. ನಮ್ಮ ಅತ್ತಿ ಕಿವಿ ಮಷಿನ್ ಐತಿ, ಅವಾಗೊಟ್ಟು ಇವಾಗೊಟ್ಟು ಹಾಕೊಂಡಿರ್ತಾಳ. ಬೈದ್ರೆ ಹಾಕೋ ಅತ್ತಿ ಕಿವಿ ಕೇಳೋದಲ್ಲ ಎಟ್ಟಂತ ಓದಿರ್ಲಿ ಅಂತ ಬೈತೇನಲ್ಲ. ಅದು ಸೊನ್ನಿ ಮಾಡಿ 20 ಸಲ ಹೇಳ್ಬೇಕು, ಅವಾಗ ಹಾಕೋತಾಳ ಅದನ್ನ. ಅದೇನೋ ಗುಳುಗುಳು ಅಂತಂತೆ ಬರೀ ತೆಗ್ದ ಬಿಡ್ತಿರ್ತಾಳ ಅದನ್ನ. ನಮ್ಮ ಅವಂದಂತರೂ ಇಲ್ಲಿ ಬಿಡು, ಹಾಕೊಂಡು ಜಳಕ ಮಾಡಿ ಮುಂಡ ಮುಚ್ಚಿ ಹೋತದ. ಗಿರ್ಜಿ ತಗೋ ಜಂಪರ್, ನಾನು ದೊಡ್ಡ ಕೆಲಸ ಐತಿ, ನಾನು ಹಂಗಾರ ಮನೆ ಕಡೆ ಹೋಗ್ತಾನೆ. ಬರು ಹೊತ್ತಾತ್ ಹುಡುಗಿ. ಸೀರೆ ಭಾರಿ ಚಂದದ ಬಿಡ ಗಿರ್ಜಿ. ದಿನ ಒಂದೊಂದು ಕೈಯಾಗ ಸೀರೆ ಇಟ್ಕೊಂಡು ನಿಂತಿರ್ತೀನಿ ನೋಡ್ಲೆ, ಮಿನ್ನ ಮಿನ್ನ ಮಿನ್ನ. ಅಲ್ಲ ಶಾಂತಕ್ಕ, ಸೀರೆ ಇಟ್ಕೊಂಡು ನಿಂತ್ರೆ ನಾ ಉಟ್ಕೊಂತೇನೇನ? ಏನು ನಾನುವ? ಇವ ತಾಯಿ ಇವು ನಾನು ಅಲ್ಲ. ನೋಡ್ತಿದ್ರೆ ಈ ಊರಾಗ ಚಂದ ಸೀರೆ ಉಡ್ತಾರ, ನಾವ ಉಡ್ದಲ್ಲ ಅನಿಸ್ತತಿ ಒಂದ್ಸಲ. ಅಲ್ಲ ನಮ್ಮ ಸೀರೆ ಬಿಟ್ಟು ಮಂದಿ ಸೀರೆ ಎಲ್ಲ ಭಾಳ ಚಂದ ಕಾಣ್ತಾವ. ಆತೋ ಶಾಂತಕ್ಕ, ನಾ ಕೊಟ್ಟು ಕಳಿಸ್ತೇನಂತ ನನ್ನ ಮಗ ಬರಲಿ. ಸರಿ. ಅಲ್ಲ ಶಾಂತಕ್ಕ, ಮೊನ್ನೆ ನಿಮ್ಮ ತಮ್ಮ ಕನ್ನೆ ನೋಡಕ್ ಹೋಗಿದ್ರಲ್ಲ, ಏನಾತ? ಫ್ಯಾಮಿಲಿನ ಒಂಥರ ವಿಚಿತ್ರ ಆಗ್ಬಿಟ್ಟದ ನಮ್ದಂತರು. ಈ ಭಾಡ್ಯ ಕನ್ನೆ ಜಗ್ಗ ಅರಿಸ್ತಿದ್ದ, ಈಗ ನೋಡಿದ್ರೆ ಆ ಹುಡುಗಿನ ಇವ್ ಬೇಡ ಅಂತ ಹೇಳಾತ. ವಯಸ್ಸಾಗೈತಿ ಬೇಡ ಅಂತಂತ. ಅದು ಮತ್ತೆ ಏನು ಮಾಡೋದು, ವಯಸ್ಸಾಗೈತಿ ಬೇಡ ಅಂದ್ರೆ ಸುಮ್ಮನೆ ಇರೋದವ ಅಷ್ಟು. ಹೌದಿಲ್ಲ? ಚಂದಿತ್ತು ಇನ್ನೇನು ಹುಡುಗಿ ಮಾತ್ರ. ಇವನ್ ಮಕ್ಕ ನೋಡೋದು ಒಲ್ಲೆ ಅಂದ್ಬಿಡ್ತವ. ಆದರೂ ಏನಾನು ಶಾಂತಕ್ಕ ಹಿಂಗೆ ಅಂತೇನಂತ ಬೇಜಾರು ಮಾಡ್ಕೊಬೇಡ. ನಿಮ್ಮ ತಮ್ಮನು ಜಗ್ಗ ಕನ್ನೆ ಆರಿಸವ. ಇಷ್ಟು ಕನ್ನೆ ಆರಿಸಿದ್ರೆ ಎಲ್ಲರೂ ಕನ್ನೆ ಸಿಗ್ತಾವನು? ಮೊದ್ಲು ಕನ್ನೆಗೆ ಬರ ಐತಿ. ಅಲ್ಲ ಕನ್ನೆ ಒಂದೇದು ಒಪ್ಕೊಂಡ್ರೆ ದೊಡ್ಡ ವಿಷಯ. ಈಗ ನಿಮ್ಮ ತಮ್ಮನ್ನ ಏನು ತೆಲ್ ತುಂಬ ಕೂದಲ ಕೈ ತುಂಬ ಕೆಲಸ ನೋಡಕ್ಕೆ ಹಂಗದನಪ್ಪ ಅಂದ್ರೆ ಒಂದು ಮಾತು. ಅಂತ ಏನಿದು ಇಲ್ಲ. ಆದರೂ ಯಾಕಂತ ನಾನು, ಹೌದಿಲ್ಲ? ಏನು ಹೇಳವ ಬಡ್ಯಾಗ, ನಾನು ಹೇಳಿ ಸಾಕತ್ತು. ಆ ಸುಡ್ಗಾಡವು ಏನೇನೋ ಬುಕ್ಕು ಪಕ್ಕು ಓದ್ತತೆ. ನಾ ಮದುವೆಯಾಗ ಹುಡುಗಿ ಹಿಂಗಿರ್ಬೇಕು, ನಾ ಮದುವೆಯಾಗ ಹುಡುಗಿ ಹಂಗಿರ್ಬೇಕು ಅಂತೇಳಿ ಆ ಕವಿಗಳು ವರ್ಣನೆ ಮಾಡ್ದಂಗೆ ಬೇಕಂತಾನ. ಹಂಗೆಲ್ಲ ಹುಡುಗಿಯರು ಸಿಗ್ತಾರೆ ಈಗ, ಹೌದಿಲ್ಲ? ಅದು ಕರೆ ಅನ್ನ. ಹಂಗೆಲ್ಲ ಹುಡುಗಿಯರು ಈಗಿನ ಕಾಲದಾಗ ಎಲ್ಲಿ ಸಿಗ್ತಾವ? ಈಗೆಲ್ಲ ಹೊರಗೆ ಬರೀ ಪಾನಿಪುರಿ ತಿನ್ನ, ಅದು ತಿನ್ನ, ಇದು ತಿನ್ನ ಅಂತೇಳಿ ತಡ ಹಾಕಿಲ್ದ ಇಂಥವು ಬಜ್ಜಿನ ಐಟಮ್, ಪಿಜ್ಜಾ ತಿಂದು ಬರ್ಗರ್ ತಿಂದು ಮೈ ಬರ್ಸ್ಕೊಂಡ್ಬಿಡ್ತಾವ. ತಡ ಹಾಕಿಲ್ದ ದಪ್ಪ ಆಗಿಬಿಡ್ತಾವು. ಇನ್ನು ಕೂದಲ ಬಿಡು, ಫ್ಯಾಷನ್ ಗೀಷನ್ ಎಲ್ಲ ಮಾಡ್ಕೊಂತ ಕೂದಲನ್ನ ಎತ್ತಬೇಕಾದ ಕಟಿಂಗ್ ಮಾಡಿಸಿ ಆ ಕೂದಲು ಸತಿ ಓದು ಬರಾಕ್ ಬಿಡೋದಿಲ್ಲ. ಬರ್ತೀನಿ ತೋರಿ ಇವಾಗ ಕೆಲ್ಸದವು. ಶಾಂತಕ್ಕ, ನನ್ನ ಮಗಳು ಊರಿಂದ ಬರಾಕತ್ತಾಳ ನಾಳೆ. ಹೋದ ವಾರ ಬಂದು ಹೋಗ್ಲಿಲ್ಲ. ಹೂನ ಏನು ಮಾಡ್ಬೇಕು ಪಾಪ, ಸಣ್ಣ ಹುಡುಗಿ ಮದುವೆ ಮಾಡಿದ ಅವ್ಳು ಕೊಟ್ಟನಿ. ತಾಯಿ ತಂದಿ ನೆನಪಾಕತಿ ಬಿಡು. ಅಪ್ಪ ಅಂತೂ ಕೇಳ್ದ ದಿಕ್ಕೆಟ್ ಹೋದ, ತಾಯರ್ ನೆನಪಾಕತ್ತಲ್ಲ. ಬರ್ಲಿ ಬಿಡು. ಮತ್ತೆ ಮಕ್ಕಳ ತಾಯಿ ಮನೆಗೆ ಬರ್ಲಾರ್ದೆ ಎಲ್ಲೋಕ್ಕ ನಾವಿರತನ ಅವಕ್ಕೂತವ್ರು. ನಾಳೆ ನಾವಿಲ್ಲದ ಕಾಲಕ್ಕೆ ಅಣ್ಣ ಅತ್ತಿಗೆ ಹೆಂಗಿರ್ತಾವ ಹಂಗಿರ್ತಾವು ಅಷ್ಟೇ. ಮತ್ತೆ ಅದಕ್ಕೆ ನಾನು ಈಡೆಗೆ ಇದನ್ನೆಲ್ಲ ನನ್ನ ಮಗಳ ಮನೆಗೆ ಕೊಟ್ಟು ಕಳಿಸ್ಬಿಡ್ತೇನೆ. ಭಾಳ ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಲ್ಲ. ಇವ್ರಿಗೆ ಬೇಕಂತೇಳಿ ಬೇಕಂತಂದು ಮಾಡ್ಕೋತಾರೆ. ನನ್ನ ಮಗಳಿಗೆ ಕೊಟ್ಟು ಕಳಿಸ್ಬಿಡ್ತೇನೆ ನಾನು ಜಾಸ್ತಿ ಅಂದ್ರೆ. ಮೊನ್ನೆ ನನ್ನ ಈಕಿ ಬಾಯ ಬರೋದಲ್ಲ ಆಕಿ ಪದ್ಮ, ನನ್ನ ಹಳ್ಳ ಅನ್ಸಸಿ ಆಕಿ ಮೊನ್ನೆ ಕಂಡಾಬಿಟ್ಟು ಅವ್ರ ಊರಿಂತ್ರ ಏನೋ ಜೋಳ ಪಾಳ ಏನೇನೋ ತಂದಾಳ. ನನ್ನ ಮಗಳಿಗೆ ಕೊಂಡು ತಿನ್ನು ಪಾಪ. ಅದಕ್ಕೆ ಅವ್ರಿಗೆ ಕೊಟ್ಟು ಕಳಿಸ್ತೇನೆ. ಒಂದು 5 ಕಿಲೋ ಎಲ್ಲದನ್ನು ಹಾಕಿ. ನೀನು ಸೊಸಿ ಏನಾರ ಅಂದಿಗೆ ನಾಳೆ ನೋಡು ಹಂಗೆ ಹಾಕಿ ಕೊಟ್ಟು ಕಳಿಸಿ. ನನಗೆ ಯಾಕೋ ಅನ್ಮನವ. ಸುಮ್ಮನೆ ಮತ್ತೆ ಜಗಳಕ್ಕೆ ದಾರಿ ಮಾಡ್ಕೋಬೇಡ, ಹೇಳೋದು ಕೇಳು. ಇಲ್ಲ ಬಿಡ, ಆಕೆ ಏನು ಅನ್ನಂಗಿಲ್ಲ ಅನ್ಸಸಿ. ಪಾಪ ಸುಳ್ಳ ಯಾಕೆ ಅನ್ಬೇಕು? ಶಾಂತಕ್ಕ, ನೀ ಸುಮ್ಮನೆ ಇಂಥವೆಲ್ಲ ಹೇಳ್ಬೇಡ. ಏನೋ ನಿನಗೆ ಬಿಟ್ಟಿದ್ದು. ನಾನು ಯಾಕೆ ಕೇಳಕ್ಕೆ ಹೋಗ್ಲಿ ನಿಮ್ಮ ಮನೆ ವಿಚಾರ. ಕೊಟ್ಟು ಕಳಿಸಿ ಕೆಟ್ಟಾಗಬೇಡ ಅಂತ ಹೇಳಿದ್ದೆ. ಏನು ಯಾಕಂದ್ರೆ ಎಲ್ಲಾರ ಮನೇನು ನಡೆಯೋದು ಅಷ್ಟು ವಜ್ಜೆ ಐತಿ ಪರಕ. ಏನು ಇವತ್ತು ಐತಿ ಅಂತ ನೀ ಕೊಟ್ಟು ಕಳಿಸ್ತೀನಿ, ನಾಳೆ ನೀವಾದ್ರೂ ಕೊಂಡು ತಿನ್ಬೇಕಾಕತಿ. ಅದಕ್ಕೆ ಇದ್ದ ಕಾದಿಟ್ಕೊಳ್ಳಿ. ಅವರು ಏನು ರೊಕ್ಕ ಏನು ಹಂಗೆ ಬರ್ತೈತೇನೋ, ದುಡ್ದಾಗ ಬರ್ತೈತಿ. ಪಾಪ ನಿನ್ನ ಮಕ್ಕಳಿಗೆ ಗಂಡು ಮಕ್ಕಳಿಗಾದ್ರು ಹೆಣ್ಣು ಮಕ್ಕಳಿಗೆ ಈಡೆ ಕೊಟ್ಕೊಂತ ಕುಂದ್ರಬೇಡ. ಇನ್ನೂ ಹೊಲ್ದಂದಾದ್ರೆ ಕಾಳೆ ಕಡೆ ಈಡೆಗೆ ಬಂದಿತ್ತವ ಈ ವರ್ಷ ಹೊಲ್ದಂದ ಅಂತೇಳಿ ಮಗಳಿಗೆ ಕೊಟ್ಟು ಕಳಿಸು. ಯಾರು ಬೇಡ ಅಂತಾರ? ಅವ್ರ ಮನೆಯಿಂದ ಕೊಟ್ಟಿದ್ದನ್ನು ನೀನು ಈಕಿ ನಿನ್ನ ಮಗಳ ಮನೆಗೆ ಕೊಟ್ಟು ಕಳಿಸಿದ್ರೆ ಸಿಟ್ಟು ಬರಂಗಿಲ್ಲ ಅವರಿಗೆ. ಸಿಟ್ಟು ಬರ್ತೈತಿ. ಯಾಕೆ ಬರೋದಿಲ್ಲ? ನಿನ್ನ ಮುಂದೆ ಏನಾರು ತೋರಿಸ್ಕೊಂಡಿರಕ್ಕಿಲ್ಲ ಅಷ್ಟೇ, ಸಿಟ್ಟು ಬರ್ತೈತಿ.
ಅದು ಕರೆ ಅನ್ನ ಶಾಂತಕ್ಕ, ನೀ ಹೇಳೋದು ಬರಬರಿ. ಈಗಿನ ಸುಸ್ತೇರಿ ಅವಾಗ ನಂಗೆ ಬಾಯಿ ಮುಚ್ಕೊಂಡಿರ್ತಾರ ನಮ್ಮ. ಈಗಿನ ರಿಕ್ಷಿಟ್ಟು ಬರ್ತೈತಿ ತಡಾಕಿಲ್ದ ಹೋದ್ರಾಕ್ ನಿಂದಿರ್ತಾರ. ಕೊಡಾಕದು ಹೋಗ್ಬೇಡ. ಬೇಕಷ್ಟು ಪ್ರೀತಿ ಇದ್ದ ನಿಮ್ಮ ಹೊಲ್ದಂದ ಏನಾರ ಬೆಳೆದಿದ್ದಿದ್ರೆ ಕೊಟ್ಟು ಕಳಿಸು. ಯಾರೇ ಏನು ಹಂಗೆ ಹುಯ್ಯನ್ ಕೊಟ್ಕೊಂತ ಕುಂದ್ರಕ್ಕೆ ಹೋಗ್ಬೇಡ. ಹಂಗೆ ಮಾಡ್ತೀನಿ.